ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಈ ದಿನ ಸಿಂಪಲ್ಲಾಗಿ ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಒಂದು 2 ಈರುಳ್ಳಿ, 2 ಒಣಮೆಣ್ಸಿನ್ಕಾಯಿ, 1 ಗಡ್ಡೆ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಹಾಗೆಯೇ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಮತ್ತು ಅಡುಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೇಳ್ತಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆ ಇಟ್ಟು ಅದರಲ್ಲಿ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈ ರೀತಿ ರಸ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಳಿಗಾಲ ಮಳೆಗಾಲದಲ್ಲಿ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತೇಳ್ತಾ 2 ಮೆಣಸು, ಜೀರಿಗೆ ಮತ್ತು 2 ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಕೂಡ ಆ್ಯಡ್ ಮಾಡಿ ಟೊಮೊಟೊ ಮೆತ್ತಕ್ಕಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇ ಖಾರದ ಪುಡಿ ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ನೀಟಾಗಿ ಹುರ್ಕೊಳ್ಳೋಣ. ಮತ್ತು ಇದಕ್ಕೆ ಉಪ್ಪನ್ನು ಹಾಕೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇರೋಣ. ಟೊಮೊಟೊ ಮೆತ್ತಕ್ಕಾಗಬೇಕು ಅಲ್ಲಿ ತನಕ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಇದನ್ನು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಅಂತೇಳ್ತಾ ನೋಡಿ ಈ ಥರ ನೀಟಾಗಿ ಫ್ರೈ ಆಗಿದೆ, ಆಯಿಲ್ ಬಿಟ್ಟಿದೆ. ಈಗ ನೋಡಿ ಇದನ್ನು ತಣ್ಣಗೆ ಆಗೋದಕ್ಕೆ ಬಿಟ್ಟು ಮತ್ತೆ ಜಾರ್ಗೆ ಹಾಕ್ಕೊಳ್ಳೋಣ. ತಣ್ಣಗಾದಮೇಲೆ ಹಾಕ್ಕೊಳ್ಬೇಕು. ನೋಡಿ ಈ ಥರ ಜಾರ್ಗೆ ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ. ನೋಡಿ ಈ ಥರ ತರಿಯಾಗಿ ರುಬ್ಕೊಬೇಕು. ಮತ್ತು ಇದನ್ನು ಆಗಲೇ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ಬಾಣಲಿ, ಅದರೊಳಗಡೆನೇ ಹಾಕೋಣ. ಇನ್ನೊಂದೆಲ್ಲ ಪಾತ್ರೆ ಏನಕ್ಕೆ ಅಂತ ಅದೇ ಬಾಣಲಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹಾಗೆ ಇರುತ್ತಲ್ಲ ರುಬ್ಬಿರೋದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರಾಗ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ನೀರಾದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕಾಯಬೇಕು, ಇದು ಕುದಿಬೇಕು ಚೆನ್ನಾಗಿ. ಮತ್ತು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ನೀಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ರಸ ಕುದೀತಾ ಇದೆ ನೋಡಿ. ಈಗ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಇದು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹಸಿವಾಗೋದಿಲ್ವಲ್ಲ ಆ ಟೈಮಲ್ಲಿ ಈ ಥರ ರಸ ಮಾಡ್ಕೊಂಡು ಕುಡಿದ್ರೆ ಹಸಿವಾಗುತ್ತೆ, ಊಟ ತಿನ್ನಬೇಕು ಅನಿಸುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಫೈನಲಿ ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನು ಇದರಲ್ಲಿ ಹಾಕೋಣ. ನೋಡಿ ಫೈನಲಿ ಎಷ್ಟು ಚೆನ್ನಾಗಿದೆ ರಸಮು, ತುಂಬ ಚೆನ್ನಾಗಿರುತ್ತೆ ಕೂಡ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತೇಳ್ತಾ ಅನ್ನದ ಜೊತೆ ರಸಮ್ ಹಾಕ್ಕೊಂಡು ಮತ್ತು ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ತುಪ್ಪ ಪಾಕೆಟ್ ತುಪ್ಪ ಅಲ್ಲ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ತುಪ್ಪ. ಈ ಥರ ತಗೊಂಬಂದಿರೋ ತುಪ್ಪ ಇದು ತುಂಬಾ ಚೆನ್ನಾಗಿರುತ್ತೆ ಅಂತೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.